ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತ ಮುಖಂಡ ಈರಪ್ಪ ಹಂಚಿನಾಳ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಬ್ಬಿನ ಬೆಲೆಗಾಗಿ ಇಂದು ಮುಧೋಳ ನಗರದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿರುವಂತಹ ರ್ಯಾಲಿ ಇದು. ಈಗಾಗಲೇ ಸ್ಥಳದಲ್ಲಿ ಸಹಸ್ರಾರು ರೈತರು ಜಮಾವಣೆಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಇಂದು ಇಲ್ಲಿರುವಂತಹ ಟ್ರ್ಯಾಕ್ಟರ್ ಜಾಗು ಎತ್ತಿನ ಬಂಡಿ ಕಾರ್ಖಾನೆಗೆ ಬರುತ್ತೆ ಹೀಗಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಟ್ರ್ಯಾಕ್ಟರ್ ಮಾಲಕರಲ್ಲಿ ಒಂದು ವಿನಂತಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ನೀವು ಜಾಗ ಸಲುವಲ್ಲ, ಇನ್ನು ಹಿಂದೆ ಭಾಳ ಟ್ರ್ಯಾಕ್ಟರ್. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ದಿನದಿಂದ ದಿನಕ್ಕೆ ಬಹಳಷ್ಟು ತಿರುವು ಪಡಿತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಮುಧೋಳದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಈ ರೈತರ ಒಂದು ಪ್ರತಿಭಟನೆ ಯಾವ ರೀತಿ ಸ್ವರೂಪ ಪಡೆಯುತ್ತೆ ಅನ್ನೋದಕ್ಕೆ ನೇರವಾದಂಥ ಉದಾಹರಣೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ರೀತಿಯ ವ್ಯಾಯಾಮಗಳಾಗಿವೆ. ಆದರೆ ಇವತ್ತಿನ ದಿನ ಏನು ಟ್ರ್ಯಾಕ್ಟರ್ಗಳ ಮೂಲಕ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಒಂದು ಟ್ರ್ಯಾಕ್ಟರ್ಗಳು ಈಗಾಗಲೇ ಬಣ್ಣ ಬಣ್ಣವಾಗಿ ಶೃಂಗರಿಸಿಕೊಂಡು ಈ ಒಂದು ಪ್ರತಿಭಟನಾ ರ್ಯಾಲಿಗೆ ತಯಾರಾದಂಥ ದೃಶ್ಯ. ಸಾಕಷ್ಟು ಸಾವಿರಾರು ಜನರು ಕೂಡ ಈಗಾಗಲೇ ಹಸಿಲ್ ಟವೆಲ್ ಹಾಕಿಕೊಂಡು ಏನು ತಮ್ಮ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ವೇದಿಕೆ ಮೇಲೆ ಏನು ರಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿಯೂ ಕೂಡ ಸಾಕಷ್ಟು ರೈತರು ಕೂಡ ಇದ್ದಾರೆ. ಇದೇ ಒಂದು ವೇದಿಕೆ ಏನು ಕಳೆದ 15 ದಿನಗಳಿಂದ ಈ ವೇದಿಕೆ ಮೇಲೆ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ನಿಗದಿ ಮಾಡಿದಂಥ ಹಣಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ಹಾಗಾಗಿ ನಮಗೆ ಬೇಕಾಗಿದ್ದು 3,500 ರೂಪಾಯಿಗಳನ್ನುವಂಥ ಬೇಡಿಕೆ ಇಟ್ಕೊಂಡು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಕ್ಕಿಳಿದಿರ್ತಕ್ಕಂಥದ್ದು. ಈಗ ಏನು ಮುಧೋಳ ನಗರದ ಆಟೋ ಚಾಲಕರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಾಲಾಗಿ ನಿಂತಿರುವ ಆಟೋಗಳು ಕೂಡ ಈ ಒಂದು ಪ್ರತಿಭಟನೆಗೆ ಒಂದು ಸಾಥ್ ನೀಡಿದ್ದಾರೆ. ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಏನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದಂಥ ಒಂದು ಸಂದರ್ಭವೂ ಕೂಡ ಇಲ್ಲಿ ಕಾಣ್ತದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು 11 ಗಂಟೆಯಿಂದ 12 ಗಂಟೆ ಒಳಗಡೆ ಈ ಒಂದು ಪ್ರತಿಭಟನೆ ಪ್ರಾರಂಭವಾಗಬೇಕಿತ್ತು. ಈಗಾಗಲೇ ಸಾಕಷ್ಟು ಏನು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಎತ್ತಿನ ಬಂಡಿಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಸಾಕಷ್ಟು ಏನು ಆಯಾಮಗಳಲ್ಲಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಯಾವುದೇ ಒಂದು ಕಾರ್ಖಾನೆ ಮಾಲೀಕರಾಗಿರ್ಬೋದು, ಜೊತೆಗೆ ಸರ್ಕಾರವಾಗಿರ್ಬೋದು, ಜಿಲ್ಲಾಡಳಿತವಾಗಿರ್ಬೋದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದಕ್ಕೂ ರೈತರು ಜಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 4-5 ದಿನಗಳಿಂದ ಸರ್ಕಾರ ಆದೇಶ ಹೊರಡಿಸಿದ ನಂತರ ಇವರು ಈಗಾಗಲೇ ಏನು ಒಂದು ಪ್ರತಿಭಟನೆ ಹಿಂತಗೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಈಗ ನಾವು ನೋಡ್ತಾ ಇದ್ದೀವಿ, ಈ ಕಡೆ ಇದೇನು ಜಮಖಂಡಿ ಮುಖ್ಯ ರಸ್ತೆ ಆಗಿದೆ. ಮುಖ್ಯ ರಸ್ತೆ ಜಮಖಂಡಿ ರೋಡ್ ಕೂಡ ಪೂರ್ತಿ ಬ್ಯಾರಿಕೇಡ್ ಹಾಕಿ ಇಲ್ಲಿ ಯಾವುದೇ ಒಂದು ಜನಸಂಪರ್ಕವೂ ಕೂಡ ಇಲ್ಲ. ಈ ಕಡೆ ನೋಡ್ಬೋದು, ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಿಂದ್ಗಡೆ ಇದು ಮಹಾಲಿಂಗ್ಪುರ್ ರಬಕವಿ ಬನ್ನಟ್ಟಿ ಹೋಗುವಂಥ ಒಂದು ರಸ್ತೆ ಆಗಿದೆ. ಈ ರಸ್ತೆಯು ಕೂಡ ಪೂರ್ತಿಯಾಗಿ ಬಂದಾಗಿ ಇವತ್ತಿನ ದಿನ ಯಾವುದೇ ಸಂಚಾರಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ಯಾಕಂತಂದರೆ ಇಲ್ಲೇ ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ನಡೆಯುವ ನಿಟ್ಟಿನಲ್ಲಿ ಏನು ಈಗ ಪ್ರತಿಭಟನೆಯ ಒಂದು ದಿಕ್ಕು ಏನಿದೆ ಆ ದಿಕ್ಕಿನ ಕಡೆಗೆ ಹೋದರೆ ಮುಧೋಳ ನಗರದ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ಒಂದು ರಸ್ತೆ ಇದೆ. ಈ ಒಂದು ಮುಖ್ಯ ರಸ್ತೆಯಲ್ಲಿ ದಿನವಿಡೀ ಏನು ಇಲ್ಲಿ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ರೋಡ್ ಬಂದ್ ಮಾಡಿ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು ಸಾಕಷ್ಟು ಸವಾರರಿಗೂ ಕೂಡ ಭಾಳಷ್ಟು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಭಾಳ ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಮುಧೋಳ ಎಂದ ತಕ್ಷಣ ಬಂದಿದೆ ಅನ್ನುವಂಥ ಒಂದು ಪ್ರವೃತ್ತಿಯು ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಎಲ್ಲಿವರೆಗೆ ಇವರ ಹೋರಾಟ ನಡೀತೆ, ಯಾವ ಆಯಾಮಗಳಲ್ಲಿ ನಡೀತೆ ಅನ್ನುವಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ಧದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತ ಮುಖಂಡ ಈರಪ್ಪ ಹಂಚಿನಾಳ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಬ್ಬಿನ ಬೆಲೆಗಾಗಿ ಇಂದು ಮುಧೋಳ ನಗರದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ.
ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿರುವಂತಹ ರ್ಯಾಲಿ ಇದು. ಈಗಾಗಲೇ ಸ್ಥಳದಲ್ಲಿ ಸಹಸ್ರಾರು ರೈತರು ಜಮಾವಣೆಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಇಂದು ಇಲ್ಲಿರುವಂತಹ ಟ್ರ್ಯಾಕ್ಟರ್ ಜಾಗು ಎತ್ತಿನ ಬಂಡಿ ಕಾರ್ಖಾನೆಗೆ ಬರುತ್ತೆ ಹೀಗಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಟ್ರ್ಯಾಕ್ಟರ್ ಮಾಲಕರಲ್ಲಿ ಒಂದು ವಿನಂತಿ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು, ಜಾಗ ಸಲುವಲ್ಲ, ಇನ್ನು ಹಿಂದೆ ಭಾಳ ಟ್ರ್ಯಾಕ್ಟರ್. ಬಾಗಲಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿನ ದಿವಸ ದಿನದಿಂದ ದಿನಕ್ಕೆ ಬಹಳಷ್ಟು ತಿರುವು ಪಡಿತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಮುಧೋಳದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಈ ರೈತರ ಒಂದು ಪ್ರತಿಭಟನೆ ಯಾವ ರೀತಿ ಸ್ವರೂಪ ಪಡೆಯುತ್ತೆ ಅನ್ನೋದಕ್ಕೆ ನೇರವಾದಂಥ ಉದಾಹರಣೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ರೀತಿಯ ವ್ಯಾಯಾಮಗಳಾಗಿವೆ. ಆದರೆ ಇವತ್ತಿನ ದಿನ ಏನು ಟ್ರ್ಯಾಕ್ಟರ್ಗಳ ಮೂಲಕ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಒಂದು ಟ್ರ್ಯಾಕ್ಟರ್ಗಳು ಈಗಾಗಲೇ ಬಣ್ಣ ಬಣ್ಣವಾಗಿ ಶೃಂಗರಿಸಿಕೊಂಡು ಈ ಒಂದು ಪ್ರತಿಭಟನಾ ರ್ಯಾಲಿಗೆ ತಯಾರಾದಂಥ ದೃಶ್ಯ. ಸಾಕಷ್ಟು ಸಾವಿರಾರು ಜನರು ಕೂಡ ಈಗಾಗಲೇ ಹಸಿರು ಟವೆಲ್ ಹಾಕಿಕೊಂಡು ಏನು ತಮ್ಮ ಪ್ರತಿಭಟನೆ ಮಾಡುವುದಕ್ಕೆ ಎಲ್ಲವೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ವೇದಿಕೆ ಮೇಲೆ ಏನು ರಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿಯೂ ಕೂಡ ಸಾಕಷ್ಟು ರೈತರು ಕೂಡ ಇದ್ದಾರೆ. ಇದೇ ಒಂದು ವೇದಿಕೆ ಏನು ಕಳೆದ 15 ದಿನಗಳಿಂದ ಈ ವೇದಿಕೆ ಮೇಲೆ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ನಿಗದಿ ಮಾಡಿದಂಥ ಹಣಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ಹಾಗಾಗಿ ನಮಗೆ ಬೇಕಾಗಿದ್ದು 3,500 ರೂಪಾಯಿಗಳನ್ನುವಂಥ ಬೇಡಿಕೆ ಇಟ್ಕೊಂಡು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಈಗ ಏನು ಮುಧೋಳ ನಗರದ ಆಟೋ ಚಾಲಕರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಾಲಾಗಿ ನಿಂತಿರುವ ಆಟೋಗಳು ಕೂಡ ಈ ಒಂದು ಪ್ರತಿಭಟನೆಗೆ ಒಂದು ಸಾಥ್ ನೀಡಿದ್ದಾರೆ. ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಏನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದಂಥ ಒಂದು ಸಂದರ್ಭವೂ ಕೂಡ ಇಲ್ಲಿ ಕಾಣ್ತದೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು 11 ಗಂಟೆಯಿಂದ 12 ಗಂಟೆ ಒಳಗಡೆ ಈ ಒಂದು ಪ್ರತಿಭಟನೆ ಪ್ರಾರಂಭವಾಗಬೇಕಿತ್ತು. ಈಗಾಗಲೇ ಸಾಕಷ್ಟು ಏನು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಎತ್ತಿನ ಬಂಡಿಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಸಾಕಷ್ಟು ಏನು ಆಯಾಮಗಳಲ್ಲಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಯಾವುದೇ ಒಂದು ಕಾರ್ಖಾನೆ ಮಾಲೀಕರಾಗಿರ್ಬೋದು, ಜೊತೆಗೆ ಸರ್ಕಾರವಾಗಿರ್ಬೋದು, ಜಿಲ್ಲಾಡಳಿತವಾಗಿರ್ಬೋದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದಕ್ಕೂ ರೈತರು ಜಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 4-5 ದಿನಗಳಿಂದ ಸರ್ಕಾರ ಆದೇಶ ಹೊರಡಿಸಿದ ನಂತರ ಇವರು ಈಗಾಗಲೇ ಏನು ಒಂದು ಪ್ರತಿಭಟನೆ ಹಿಂತೆಗೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಈಗ ನಾವು ನೋಡ್ತಾ ಇದ್ದೀವಿ, ಈ ಕಡೆ ಇದೇನು ಜಮಖಂಡಿ ಮುಖ್ಯ ರಸ್ತೆ ಆಗಿದೆ. ಮುಖ್ಯ ರಸ್ತೆ ಜಮಖಂಡಿ ರೋಡ್ ಕೂಡ ಪೂರ್ತಿ ಬ್ಯಾರಿಕೇಡ್ ಹಾಕಿ ಇಲ್ಲಿ ಯಾವುದೇ ಒಂದು ಜನಸಂಪರ್ಕವೂ ಕೂಡ ಇಲ್ಲ. ಈ ಕಡೆ ನೋಡ್ಬೋದು, ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಿಂದ್ಗಡೆ ಇದು ಮಹಾಲಿಂಗ್ಪುರ್ ರಬಕವಿ ಬನ್ನಟ್ಟಿ ಹೋಗುವಂಥ ಒಂದು ರಸ್ತೆ ಆಗಿದೆ. ಈ ರಸ್ತೆಯು ಕೂಡ ಪೂರ್ತಿಯಾಗಿ ಬಂದಾಗಿ ಇವತ್ತಿನ ದಿನ ಯಾವುದೇ ಸಂಚಾರಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ಯಾಕಂತಂದರೆ ಇಲ್ಲೇ ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ನಡೆಯುವ ನಿಟ್ಟಿನಲ್ಲಿ ಏನು ಈಗ ಪ್ರತಿಭಟನೆಯ ಒಂದು ದಿಕ್ಕು ಏನಿದೆ ಆ ದಿಕ್ಕಿನ ಕಡೆಗೆ ಹೋದರೆ ಮುಧೋಳ ನಗರದ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ಒಂದು ರಸ್ತೆ ಇದೆ. ಈ ಒಂದು ಮುಖ್ಯ ರಸ್ತೆಯಲ್ಲಿ ದಿನವಿಡೀ ಏನು ಇಲ್ಲಿ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ರೋಡ್ ಬಂದ್ ಮಾಡಿ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು ಸಾಕಷ್ಟು ಸವಾರರಿಗೂ ಕೂಡ ಭಾಳಷ್ಟು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾಳ ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಮುಧೋಳ ಎಂದ ತಕ್ಷಣ ಬಂದಿದೆ ಅನ್ನುವಂಥ ಒಂದು ಪ್ರವೃತ್ತಿಯು ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಎಲ್ಲಿವರೆಗೆ ಇವರ ಹೋರಾಟ ನಡೀತೆ, ಯಾವ ಆಯಾಮಗಳಲ್ಲಿ ನಡೀತೆ ಅನ್ನುವಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.